ಹಬ್ಬದ ಶಾಪಿಂಗ್ ಸಂಕ್ರಾಂತಿಗೆ ಏನೇನ್ ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು ಇವತ್ತು. ಸ್ವಲ್ಪ ಬ್ರೇಕ್ ಕೊಡ್ರೆ ಗ್ಲಾಸ್ ಕೇಸ್ ಕೊಡ್ಬಿಡುತ್ತೆ ಅಂತ ಭಯ. ನೋಡ ಚೀಪು ಸೊಲ್ಲಂಡಿ. ನಮ್ಮ ಮನೇಲಿ ಯಾರ ಹಲ್ಲು ಗಟ್ಟಿ ಇಲ್ಲ ಇದನ್ನ ತಿನ್ನಕ್ಕೆ. ಅಣ್ಣ 5 ಎತ್ಕೊಂಡವ್ರು ನೋಡಿ ಇದು ನಡ್ಕೊಂಡು ಆಟೋ ಗುದ್ದಕ್ಕೆ ಹೋಗ್ತವ್ರೆ. ಸಾರಿ ಹೇಳಲ್ಲ ಸಾರಿ. Okay, let's go. What is the farm? Hi, so welcome back to my new vlog, guys. ನನ್ನ ಕೋಲ್ಡು ಕಮ್ಮಿನೇ ಆಗಿಲ್ಲ. ಒಂದು ಕಡೆ ಮೂಗು, ಒಂದು ಕಡೆ ಕಣ್ಣು, ನೀರು ಬರ್ತಾನೇ ಇದೆ. ಸೊ ಇವತ್ತು ಸಂಕ್ರಾಂತಿ ಶಾಪಿಂಗ್ ಮಾಡಬೇಕಿತ್ತು. ಫ್ಯಾಮ್ಲಿಗೆಲ್ಲ ನಾನು ರೆಡಿ ಮಾಡಿಸಿ ಕಾಯ್ತಾ ಇದ್ದೆ. ಅವರೆಲ್ಲ ಕಾಯ್ತಾ ಇದ್ರು. ನಾನೇ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಹುಷಾರಿಲ್ಲ. ಕಣ್ಣಲ್ಲಿ ನೀರು ನೋಡಿ ಈಗಲೂ ಬರ್ತಾನೆ ಇದೆ. ಹೋಗೋಣ ಅಂತೇಳಿ ನಾನು ಸುಮ್ಮನೆ ಇದ್ದೆ. ಟೈಮ್ ತಗೊಂಡೆ. ಈಗ ಹೋಗೋಣ ಬನ್ನಿ. ಇವನು ರೆಡಿ ಆಗಿ ಕೂತವ್ನು ನೋಡಿ. ಇಲ್ಲಿ ನಮ್ಮ ರಾಣಿನೂ ಇಲ್ಲಿ. ರಾಣಿ ಬರ್ತಾಳೆ ಈಗ. ಬನ್ನಿ ಮತ್ತೆ ಟೈಮ್ ಆಯಿತು, ಬೇಗ ಬನ್ನಿ. ಎಲ್ಲೋದ್ರೂ ಈ ಬಾಕ್ಸ್ ಇಟ್ಕೊಂಡು ಓಡ್ತಾ ಇದ್ದೀನಿ, ಟಿಶ್ಯೂ ಬಾಕ್ಸು. ಪಾಪ ಈ ಕಡೆ ಫುಲ್ಲು ನೋವು ವಯಸ್ಸು. ಕಣ್ಣು, ತಲೆ, ಮೂಗು ನೋವು ಅಂದರೆ ಮೂಗಲ್ಲಿ ನೋವಿಲ್ಲ. ಈ ಕಡೆ ಫುಲ್ಲು ಏನೋ ಪ್ರಾಬ್ಲಮ್ ಇರೋ ಈ ಕಡೆ ಫುಲ್ಲು ಫೈನ್ ಆಗಿರೋ ಥರ. ನೋಡಿ ನಂದು ಬಾಟಲ್ ಇಟ್ಕೊಂಡು ಆಡ್ತಾಳೆ ನಮ್ಮ ಅಕ್ಕ. ನಾಚಿಕೆ ಆಗಲ್ಲ? ನನ್ನ ಬಾಟ್ಲ್ ಎತ್ಕೊಂಡು ಆಡ್ತಾ ಇದೆಯಲ್ಲ, ನಿಂದಂತೊಂದು ತೊಳಕ್ಕಾಗಲ್ವಾ? ಸಂಕ್ರಾಂತಿಗೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು ಇವತ್ತು. ಬನ್ನಿ. ಏನ್ ಕಲರ್ಸ್? ಅದೇ ನಾವು ರಂಗೋಲಿ ಅದೆಲ್ಲ ಇದೆ. ಕಲರ್ಸ್ ಎತ್ತಿಟ್ಟಿದ್ದೀನಿ. ರಂಗೋಲಿ ತಗೋ, ಬರೀ ಇದನ್ನ ಸಾಕು. ಪಾಟಲ್ ಪೊಂಗಲ್ ಮಾಡ್ಬೇಕು. ಪಾಟಲ್ ಮಕ್ಕೆ ಎಲ್ಲ ಬೆಂಕಿ ಮೇಲೆ ಟೆರೆಸ್ ಮೇಲೆ ಏನಾಗಲ್ಲ ಅದು. ಮಾರ್ಕ್ ಬಿದ್ಬಿಟ್ರೆ ಟೆರೆಸ್ ಮೇಲೆ ಆಮೇಲೆ ಇಲ್ಲ ಮನೆ ಮುಂದೆನೆ ಮಾಡ್ಬೋದಲ್ಲ ನಾವಲ್ಲಿ. ಪಾಟು ಮತ್ತೆ ಪೊಂಗಲ್ಗೆ ಏನ್ ಮಾಡ್ಬೇಕು ನಮ್ಮ ಅಕ್ಕ ನೋಡ್ಕೋತಾಳೆ. ಮತ್ತೆ ಡೆಕೋರೇಷನ್ಗೆ ಏನ್ ಮಾಡ್ಬೇಕು ಟುಮ್ ನೋಡ್ಕೋತಾನೆ. ಕೊಬ್ಬು ಅದೇನೋ ಬರುತ್ತಲ್ಲ, ಡೆಕೋರೇಷನ್ ಮಾಡ್ಬೇಕಾ? ಹೂವ ಡೆಕೋರೇಷನ್ ಎಲ್ಲ ಮಾಡ್ತಾರಲ್ಲ ಅದು ನಮ್ ಟುಮ್ ಕರ್ತವ್ಯ. ಗಾಳಿಪಟ ನನ್ನ ಕರ್ತವ್ಯ. ವ್ಲಾಗ್ ಮಾಡೋದು ನನ್ನ ಕರ್ತವ್ಯ. ಮತ್ತೆ ನಪ್ಪದು ತಿನ್ನೋದು ತಿನ್ನೋದು ಅಂತ ಹೌದಾ? ಬರೋದು ಸಾಯಂಕಾಲ. ರಜಾ ಇಲ್ವಾ? ಯಾವ ಕಾಲೇಜ್ ಅದು? ಸಂಕ್ರಾಂತಿ ರಜಾ ಕೊಡೋರ ಯಾವ ಕಾಲೇಜ್ ಅದು? ಬರ್ತೀವಿ ಕಾಲೇಜ್ಗೆ ಬರ್ತೀವಿ. ಅದು ಯಾವ ಕಾಲೇಜ್ ಅದು? ಅದೇ ಸಂಕ್ರಾಂತಿಗೆ ರಜಾ ಕೊಡೋಲ್ಲ. ಎಲ್ಲೋಗ್ಲಿ ಹೇಳು. ಸಂಕ್ರಾಂತಿಗೆ ರಜಾ ಕೊಡಲ್ಲ. ಸಂಕ್ರಾಂತಿಗೆ ಯಾಕೆ ರಜಾ ಕೊಡಲ್ಲ? ಗೊತ್ತಿಲ್ಲ. ಎಲ್ಲಿ ಈಗಲೇ ನಡೆಯೋ ಡೈರೆಕ್ಟ್ ಕಾಲೇಜ್ಗೆ. ಯಾವ ಕಾಲೇಜ್ ಕೇಳ್ಕೊಂಬರೋಣ ಅದೇನಂತ. ಸಂಕ್ರಾಂತಿಗೆ ರಜಾ ಕೊಟ್ಟಿದ್ರೆ ಕಾಲೇಜ್ಗೆ ಹೋಗ್ತಿದ್ರೆ ಮುಂಚೆ ಎಲ್ಲ ಎಷ್ಟು ಒದ್ಲಾಡ್ತಿದ್ವಿ ನಾವು. ಇವಾಗ ಕಾಲೇಜ್ಗೆ ಹೋಗ್ಬೇಕಂದ್ರೆ ಬಸ್ ಹತ್ಕೊಂಡು ಏನೇನೋ ಕಷ್ಟ ಪಡ್ಕೊಂಡೆಲ್ಲ ಹೋಗ್ತಿದ್ವಿ. ಇವಾಗ ಏನ್ ಬೇಕು ಗಾಡಿಯಲ್ಲಿ ಹೋಗ್ತೀವಿ, ಪೀಸ್ ಆಗಿ ಕ್ಲಾಸಲ್ಲಿ ಕೂತ್ಕೊಳ್ತೀವಿ. ಹೌದು, ಮುಂಚೆ ನಾನು ನಡ್ಕೊಂಡ್ ಬರ್ತಿದ್ದೆ ಕಾಲೇಜ್ಗೆ. ನಮ್ಮ ಅಕ್ಕ ಇದೇ ಕಾಲೇಜ್, ಇಲ್ಲೇ ಒಂದು ಕಾಲೇಜ್. ಒಂದ್ 5 ಕಿಲೋಮೀಟರ್ಸ್ ನಡ್ಕೊಂಡ್ ಬಂದು. ಇಲ್ಲ ನಮ್ಮ ಅಕ್ಕ ತುಂಬಾ ನಡ್ಕೊಂಡು ಓಡಾಡಿದ್ದಾಳೆ. ಅದಕ್ಕೆ ಏರಿಯಾ ಇನ್ನೂ ಅಪ್ಡೇಟ್ ಆಗಿಲ್ಲ. ಕಾಲ್ಗುಣ ಅಂತೆ. ಸಬ್ಸ್ಕ್ರೈಬರು ಫಾಲೋ ಮಾಡ್ಕೊಂಡೇ ಬರ್ತಿದ್ದಾರೆ. ಅದಕ್ಕೆ ಪಾರ್ಕ್ ಮಾಡಿ ಮಾತಾಡೋಣ ಅಂತ ನಿಲ್ಲಿಸಿದೆ ಗಾಡಿ. ಹಾಯ್ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಸೊ ನಮ್ಮ ಸಬ್ಸ್ಕ್ರೈಬರ್ರು ಅಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಪಾಪ. ನಮ್ಮ ಅಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಲ್ಲ ಅದನ್ನ ನೋಡಿ ನಮ್ಮ ಅಮ್ಮನೇ ಹತ್ತಿಲ್ಲ ಇನ್ನು ನೋಡಿ. ಏನಕ್ಕೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಖುಷಿ ಆಯ್ತು ಅಂತ ಅವ್ರು ಪಾಪ. ಅವ್ರು ತುಂಬಾ ಅಂದ್ರೆ ಎಷ್ಟು ಕನೆಕ್ಟೆಡ್ ಇರ್ತಾರೆ ನಮ್ಮ ವ್ಲಾಗ್ಸ್ಗೆ, ಎಷ್ಟು ಮನ್ಸಿಗೆ ತಗೋತಾರೆ ನಮ್ಮ ವ್ಲಾಗ್ಸ್ನ. ಈಗ ತುಂಬಾ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಂಗೆ ತುಂಬಾ ಕಾಮೆಂಟ್ಸ್ ಬರ್ತಿತ್ತು, ಇವನೇನು ಎದಳ್ತಾನೆ, ಮನೆ ತೋರಿಸ್ತಾನೆ, ಅತ್ತಿಂದೆ ಅಂತೆಲ್ಲ. ಅವ್ರಿಗೆಲ್ಲ ಇದನ್ನ ತೋರಿಸ್ಬೇಕು ಅನ್ಸುತ್ತೆ. ಎಷ್ಟು ಕನೆಕ್ಟೆಡ್ ಇರ್ತಾರೆ, ಎಷ್ಟು ರಿಲೇಟ್ ಮಾಡ್ತಾರೆ ನಮ್ಮ ಕಾಂಟೆಂಟ್ನ. ಮತ್ತೆ ಈಗ ನಾವು 3 ಜನ ಹೆಂಗೆ ಆ ಥರ ಅವರು ಅಕ್ಕ ತಮ್ಮ ಎಲ್ಲ ಇದ್ರು. ಸೊ ನಮ್ನೆಲ್ಲ ಈಗ ಕನೆಕ್ಟ್ ಮಾಡ್ಕೋತಾರೆ, ಅವ್ರಿಗವರು ಕನೆಕ್ಟ್ ಮಾಡ್ಕೋತಾರೆ. ಇದು ನಾನು, ಇದು ನೀನು, ಇದು ಅವನು ಅಂತ. ದಟ್ ಈಸ್ ಹೌ ಇಟ್ ಈಸ್. ಸೊ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಆ್ಯಂಡ್ ಆಲ್ಸೋ ಅವ್ರು ಹತ್ತಿದ್ದಕ್ಕೆ ಬೇಜಾರಾಯಿತು. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ ಗೈಸ್. ಇಲ್ಲಿ ತುಂಬ ದೊಡ್ಡ ಮಾರ್ಕೆಟ್ಗೆ ಹೋಗ್ಬೋದು, ಬಟ್ ಅಲ್ಲಿಗೆ ಹೋದರೆ ಕಾರ್ ತೊಗೊಂಡು ತುಂಬ ಹಿಂಸೆ. ಅದಕ್ಕೆ ನಮ್ಮ ಏರಿಯಾಲ್ಲೇ ಒಂದೊಂದು ಚಿಕ್ಕ ಜಾಗದೊಳಗೆ ಹೋಗಿ ಅಲ್ಲೇ ಏನೇನೇನು ಬೇಕೋ ಅದೆಲ್ಲ ತೊಗೊಂಡು ವಾಪಸ್ ಬರೋಣ ಅಂತ. ಮತ್ತೆ ಮಲ್ಲೇಶ್ವರಂ, ಜಯನಗರ್, JP ನಗರ್ ಅಂತೆಲ್ಲ ಹೋಗ್ಬಿಟ್ರೆ ಇವತ್ತು ಟ್ರಾಫಿಕ್ ಇದೆ ಕಣ. ಹಬ್ಬ ಅಂದ್ರೆ ಎಲ್ಲ ಕಡೆ ಇರುತ್ತೆ ಬಿಡು. ಇಲ್ಲೇ ಟ್ರಾಫಿಕ್ ಇದೆ. ನಾಳೆ ಹಬ್ಬ ಮಾಡ್ಬೇಕಷ್ಟೇ ನಾವು. ಅದು ಈ ಕಾರಲ್ಲಿ ಹೋಗ್ಬಿಟ್ರೆ ಮುಗೀತ್ ಕತೆ. ಬೈಕ್ಗಳಲ್ಲಿ ಹೋದ್ರೆ ಬೇರೆ ವಿಷಯ.
ಕಾರಲ್ಲಿ ತುಂಬ ಕಷ್ಟ ಇದೆ ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡೋದು. ಎನಿವೇಸ್ ಇಲ್ಲೇನೇನು ಸಿಗುತ್ತೆ ತೊಗೊಂಡು ಹೋಗೋಣ. ಬರೀ ಕಮ್ಮಿಗೆ ಸಿಗುತ್ತೆ ಅಂತೇಳಿ ಆ ಕಡೆ ಹೋಗ್ಬೇಕಷ್ಟೇ ನಾವು. ಬಟ್ ಟೈಮ್ ಉಳಿಸ್ಬೇಕು ಅಂದರೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ ಅಷ್ಟೇ. ಟೈಮು ಮತ್ತು ಟ್ರಾಫಿಕಿಂದ ದೂರ ಇರಬೇಕಂದ್ರೆ. ಈಗ ಹಬ್ಬ ಅಲ್ಲ, ಎಲ್ಲ ಕಡೆ ಜಾಸ್ತಿನಪ್ಪ ರೇಟು. ಹೌದಾ? ಏನು ಆ ಥರ ಏನಿಲ್ಲ. ಹೌದಾ? ಎಲ್ಲ ಕಡೆ ಒಂದೇ ಬೆಲೆ ಇರುತ್ತೆ. ಹೌದಾ? ಆಮೇಲೆ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಇರುತ್ತೆ. ಆಮೇಲೆ ಇಲ್ಲ ಏನು ಹಾಕಿದಿಲ್ಲ ಹೋಗ್ಬೋದಲ್ಲ. ನೋಡಿ ಗ್ರೌಂಡಲ್ಲಿ ಹಾಕಿದ್ರಲ್ಲ ಏನೋ ಏನದು. ಬನ್ನಿ ಫಸ್ಟ್ ಶಾಪಿಂಗ್ ಇರೋದು ಮುಗ್ಸೋಣ. ನಾವು ಅಮ್ಮ ಟೈಮ್ ವೇಸ್ಟ್ ಮಾಡೋ ಕೆಲಸಗಳೇ ಹೇಳ್ತಾರೆ. ಹಾಕಿದಾರೆ ಮಕ್ಕಳು ಸ್ಟಾಲು. ಏನೋ ತಿನ್ನೋ ಸ್ಟಾಲ್ ಹಾಕಿದ್ದಾರೆ. ಸಂಕ್ರಾಂತಿ ಮೇಲೆ ಎಲ್ಲ ತಿನ್ನೋ ಮೇಲೆ ಸಂಕ್ರಾಂತಿ ಮೇಲೆ ಹಾಕಿದ್ರೆ ನೋಡೋಣ. ಫಸ್ಟ್ ಶಾಪಿಂಗ್ ಮುಗಿಸ್ಬಿಡೋಣ. ಇನ್ನು ಶಾಪಿಂಗ್ ಸ್ಟಾರ್ಟ್ ಆಗಿಲ್ಲ. ನಾವು ಅಮ್ಮ ಮತ್ತೆ ಅಕ್ಕ ಅದೇನೋ ಬಟ್ಟೆ ಕೊಡಬೇಕು ಅಂತೇಳಿ ಯಾವುದೋ ಟೈಲರ್ ಹತ್ರ ಹೋಗ್ತವ್ರೆ. ಕಣ್ಣಲ್ಲಿ ನೀರು ನೋಡಿ, ಮಾತಾಡಿದ್ರೆ ಕಣ್ಣಲ್ಲಿ ನೀರು. ಎಂತ ಆಪತ್ತಿಗಾಗಿದ್ದಾರೆ ಅಂದರೆ ಟುಮ್ನೆ ಯೂಟರ್ನ್ ಮಾಡೋಕ್ಕಾಗಲ್ಲ ಗೈಸ್. ಒಳಗೆ ಹೋಗಿ ಯಾವುದೋ ರೋಡ್ಗೆ ಹೋಗಿ ಯೂಟರ್ನ್ ತೊಗೋಬೇಕು ಅವನೀಗ. ಇನ್ನು ಅಮ್ಮ ಮತ್ತು ಅಕ್ಕ ಅರ್ಥನೇ ಮಾಡ್ಕೊಳಲ್ಲ ಕಷ್ಟ ಡ್ರೈವಿಂಗ್ ಮಾಡಬೇಕಾದ್ರೆ ಹೆಂಗಿರುತ್ತೆ ಅಂತ. ಇಲ್ಲಿ ಹಾಕ್ಬಿಟ್ಟು ಹಿಂಗೆ ತಿರ್ಸ್ಕೊಂಬಿಡು ಯೂಟರ್ನ್ ತೊಗೊಂಬಿಡು ಅಂತಾರೆ. ಏನೋ ರಿಮೋಟ್ ಕಂಟ್ರೋಲ್ ಕಾರ್ ಓಡಿಸ್ತಿರೋ ಥರ. ನಮಗ್ ಗೊತ್ತು ಕಷ್ಟ ನೋಡಿ. ಯಾವ್ದೋ ರೋಡಿಗೆ ಬಂದು ಇಲ್ಲಿ ತಿರ್ಸ್ಕೊಂಡು ನೋಡಿ ಅಲ್ಲಿ ತಿರ್ಸೋದು. ಹಿಂದೆ ಎಷ್ಟು ಟ್ರಾಫಿಕ್ ಇದೆ ಅದೆಲ್ಲ ಏನೂ ಇಲ್ಲ ಅವ್ರಿಗೆ. ಹಿಂಗೆ ತಿರ್ಸ್ಕೊಂಡ್ ಬಂದ್ಬಿಡು, ಇಲ್ಲ ಯೂಟರ್ನ್ ಇದೆ ತಿರ್ಸ್ಕೊಂಬಿಡು ಅಂತಾರೆ. ಗೈಸ್ ಇಲ್ಲೇ ತಗೋತಾ ಇದಾರೆ ನೋಡಿ. ಗೆಣಸು, ಅವರೆಕಾಯಿ, ಕಡಲೆ ಬೀಜ, ಕೊಬ್ಬು ಎಲ್ಲ ಇಲ್ಲೇ ಇದೆ. ಒಂದೇ ಕಡೆ ಎಲ್ಲ ಸಿಕ್ಬಿಡುತ್ತೆ. ಒಳ್ಳೆ ಡಿಸ್ಕೌಂಟ್ ಅಲ್ಲಿ ತಗೊಂಡೋಗೋಣ. ತುಂಬಾ ಇನ್ಸ್ಪೈರೇಷನ್ ತಗೋತಾರೆ ನಿಮ್ಮ ವಿಡಿಯೋಸಿಂದ. ನಾನು ಹೇಳ್ತಾ ಇರ್ತಾರೆ ಲೈಫ್ ಹೇಗಿದೆಯೋ ನಮ್ಮ ಹಸ್ಬೆಂಡ್ ಅವ್ರದ್ದು ಲೈಫ್ ಹಾಗೇ ಬಂದಿರೋದು. ಹೌದಾ? ಮಕ್ಕ ಬಾರ್ಗೇನಿಂಗ್ ಮಾಡ್ತಾವಳೆ. ಬಾರ್ಗೇನ್ ಅಲ್ಲ, ನಿನ್ನೆ ನಾನು ತಗೊಂಡಿದ್ದೀನಿ ಅದನ್ನ ಹೇಳ್ತಿರೋದು ಅಷ್ಟೇ. ಎಷ್ಟು? 2 ಕಬ್ಬ? 4 ಕಪ್ಪ? ಇದೇನಣ್ಣ ಇದು? ಅರ್ಶನ ನೋಡಿ ಗೈಸ್, ಅರ್ಶನ ಹಿಂಗ್ ಪೂಜೆ ಮಾಡಿ ಪಾಟಲ್ ಬೆಳೆಸ್ಬೇಕಂತೆ. ಮತ್ತೆ ಬಾಟಲ್ ಇಟ್ಟು ಇದೆಯಲ್ಲ ನಮ್ಮ ಮನೇಲಿ ಪಾಟ್ ಬೆಳೆಸಿ. ಅದನ್ನೇ ಫಸ್ಟ್ ಡೇ ಪೂಜೆ ಮಾಡಿ ಆಮೇಲೆ ಒಬ್ರು ನಿಮ್ದು ರೂಮ್ ಮಾಡ್ಬೇಡ. ಗೈಸ್ ದೂರದಿಂದ ನಮ್ಮ ಅಕ್ಕ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾಳೆ ನೋಡಿ. ನಾನು ಇಲ್ಲಿಂದಾನೇ ಝೂಮ್ ಮಾಡ್ಬೋದು, ಹತ್ರ ಬರೋದೇನು ಬೇಡ. ಅರ್ಶನ ನೋಡಿ ಗೈಸ್, ಇದು ನಾವು ಬೆಳೆಸ್ಬೇಕಂತೆ ಪೂಜೆ ಮಾಡಿದ್ಮೇಲೆ. ಓ ಅರ್ಶನ ಹಿಂಗೆ, ಅರ್ಶನ ನೋಡಿ ಗೈಸ್ ಶುಂಠಿ ಇದ್ದಂಗಿದೆ. ಯಾರಿಗೆ ಗೊತ್ತಿತ್ತು ಅರ್ಶನ ಹಿಂಗಿರುತ್ತೆ ಅಂತ? ನಿಮ್ಗೆ ಗೊತ್ತಿತ್ತಾ? ಅರ್ಶನ ನೋಡಿ ಶುಂಠಿ ಇದ್ದಂಗಿದೆ. ಅರ್ಶನ ಇದು ಅರ್ಶನ. ಅರ್ಶನ ಹಿಂಗೆ ಇರೋದು, ಒಣಗಿಸ್ಬಿಟ್ಟು ಯೂಸ್ ಮಾಡ್ತಾರೆ ಆಮೇಲೆ. ಎಷ್ಟಣ್ಣ ಇದು? 80 ರೂಪಾಯಿ. ಇಲ್ಲ ಅಂದ್ರೆ ಹಿಂಗ್ ಮುಂದೆಯಿಂದ ಇಟ್ಬಿಡ್ಬೇಕು ನೀವು. ಹಿಂದೆಗಡೆಯಿಂದ ಮುಂದೆ ಬಿಟ್ಬಿಡ್ಬೇಕು ಇದನ್ನ. ಕಟ್ಟುವಾಣ ಅದೇ ಕಟ್ಟಬೇಕಿರೋ. ಹಾ ಕಟ್ಟು ಬಟ್ ಕಟ್ಟುವಾಣ. ಕಟ್ಟಿ ಬಟ್ ಕಟ್ಟುವಾಣ. ಯಾರು ದೊಡ್ಡವ್ರು? ಇವ್ರು ದೊಡ್ಡವ್ರ ನಾನ್ ದೊಡ್ಡವ್ರ ತರ ಇದೀನ? ನಾನ್ ದೊಡ್ಡವ್ರ ತರ ಇದೀನಲ್ಲ. ದೊಡ್ಡವರು ನಮ್ಮ ತಂಗಿ ಆ ತರ ಇರ್ತಾರೆ. ಇದು ನಮ್ಮ ಅಕ್ಕ, ಇದು ದೊಡ್ಡಕ್ಕ. ಹ್ಯಾಪಿ ಪೊಂಗಲ್, ಹ್ಯಾಪಿ ನ್ಯೂ ಇಯರ್ ನೋಡಿ ಗೈಸ್. ಇಂಥದ್ದೆಲ್ಲ ಮಾಡ್ತಾರೆ ನಾವು ಅಮ್ಮ. 2-3 ಟೇಸ್ಟ್ ಮಾಡೋದು, ಟ್ರೈ ಮಾಡೋದೆಲ್ಲ. ಎಲ್ಲ ಮುಂದಿರು ಹಿಂಗೆ ಇರ್ತಾರೆ ಅನ್ಸುತ್ತಪ್ಪ. ಇರ್ಲಿ, ಏನಾಗಲ್ಲ. ಒಂದೆರಡು ಕಡಿಮೆ ತಗೊಳ್ಳೋಣ ಅದ್ರಲ್ಲಿ. ಪರವಾಗಿಲ್ಲ ತಿನ್. ಅಯ್ಯೋ ಹಂಗೆ ಹೇಳ್ಬಿಡಿ, ಇಲ್ಲೇ ಕೂತ್ಕೊಂಡ್ಬಿಡ್ತಾರೆ ಅವರು. ಫುಲ್ ಬ್ಯಾಟಿಂಗ್ ಮಾಡ್ತಾರೆ ಅವ್ರು, ಸರಿ ಇಲ್ಲ. ನಮ್ಮ ಅಕ್ಕ ಮಾತಾಡ್ತಾರೆ ನೋಡಿ, ತೆಲುಗು ತಮಿಳು ಮಾತಾಡು. ತೆಲುಗುನ ತಮಿಳ್ ಆಗಿ ಮಾತಾಡಿದ್ರು. ಮಾತಾಡು. ಎಲ್ಲಾನು ಆಯ್ತು, ಎಲ್ಲ ಆಯ್ತು ಅಂತ ಹಂಗೆ ನಮ್ಮ ಎಲ್ಲ ಆಯ್ತು. ಕಣಕ್ ಕೊಡಮ್ಮ. ಏಳ ಆಯ್ಚಿ ಅಣ್ಣ, ಏಳ ಆಯ್ಚಿ ಇಪ್ಪಡು ಇಪ್ಪು 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 ಏಳ ಆಯ್ಚಿ ಇಪ್ಪು ಸೊಲ್ಲಂಡಿ ಸೊಲ್ಲಂಗೆಲ್ಲ ಸೊಲ್ಲುಂಗು ಸಾರಿ ಸೊಲ್ಲಂಗು ಸೊಲ್ಲು ಅಂತ ಬರೋದು ತಮಿಳು, ಅಂಡಿ ಬರೋದು ತೆಲುಗು. ಸೊಲ್ಲಂಡಿ ಅಷ್ಟೆಲ್ಲ ಗೊತ್ತಾ ನಮ್ಮ ಅಕ್ಕಂಗೆ? ಕಣಕ್ ಪೋಡುಂಗೋ ಕಣ. ಕಣಕ್ ಪೋಡುಂಗೋ ಅಂದ್ರೆ ಕಣಕ್ ಚಲಂಗು ಲೆಕ್ಕ ಹಾಕಿ ಅಂತ. ಅಣ್ಣ ಕೊಣಕ್ ಪೋಡುಂಗು ಕಣಕ್ ಪೋಡುಂಗು ಅಣ್ಣ. ಪೋಡ್ತುಂದಂಗು 500 ಐತಂತೆ ಅಣ್ಣ, 550 ಇಸ್ಕೊಂಡವ್ರೆ. ಎನಿವೇಸ್ ಥ್ಯಾಂಕ್ ಯು. ಹ್ಯಾಪಿ ಪೊಂಗಲ್, ಹ್ಯಾಪಿ ಸಂಕ್ರಾಂತಿ ಗೈಸ್. ಈ ಕಬ್ಬನ್ನ ಈಗ ನಮ್ಮ ಕಾರಲ್ಲಿ ಇಡೋದು ಹೆಂಗೆ ಅಂತ ಗೊತ್ತಿಲ್ಲ, ಅಷ್ಟುದ್ದ ಇದೆ. ನೋಡೋಣ ಬನ್ನಿ ಹೆಂಗಿಡೋದು ಅಂತ. ಮೇ ಬಿ ನಂಬರ್ಗೂ ಬರುತ್ತೆ ಅನ್ಸುತ್ತೆ, ಇಟ್ರೆ ಸೀಟ್ವರೆಗೂ ಬರುತ್ತೆ. ಹಾ ಬೇಡ, ಯಾಕೆ? ಅದು ಕೆರಿಯುತ್ತೆಪ್ಪ ಆಮೇಲೆ. ಹೋಗಿ ಹೋಗಿ ಹೋಗಿ. ಪೊಂಗೋಣ ಪೊಂಗೋ. ಅದು ಪಿನಾಡಿ ವರ್ನೋ, ಇದು ಮುನಾಡಿ ಪೋನೋ. మడిక్లా అప్పుడు అప్పుడు చేసానా
చేయండి అಣ್ಣ ಪಣ್ಣಂಗಣ ಅವ್ನ ಡ್ರೈವರ್ಗೆ ಇದು ಹಾಕ್ಬಾರ್ದು. ಡ್ರೈವರ್ ತಲೆ ಕೊಡ್ಬಿಟ್ಟಿರಾ ಮೊದ್ಲೇ ತಲೆ ಕೆಟ್ಟೈತೆ ಅವ್ನಿಗೆ. ಸೈಲೆಂಟ್ ಆಗ್ಬಿಟ್ಟು ಅವನೇ. ಅಣ್ಣ போதும் ಗ್ಲಾಸ್ಗೆ போது. அப்படியே வருது. ಅಣ್ಣ ಥ್ಯಾಂಕ್ ಯು, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಹಾ ಕೊಟ್ಟಿದ್ದೀನಿ, ಥ್ಯಾಂಕ್ ಯು. ಏನಪ್ಪ ತಂಬಿ ಸೈಲೆಂಟ್ ಆಗಿರ್ಕ್ರೆ? ಏನಪ್ಪ ತಂಬಿ ಗೊತ್ತಿಲ್ಲ, ಏನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ ಅದು? ಇಲ್ಲ ಗೈಸ್ ಬನ್ನಿ, ಕಬ್ಬು ಮತ್ತೆ ಮೇನ್ ತಿನ್ನಕ್ಕೆ ಏನೇನು ಐಟಮ್ ಇರುತ್ತೆ ಅದೆಲ್ಲ ತಗೊಂಡಿದ್ದಾಯ್ತು ಅನ್ಸುತ್ತೆ. ನೋಡೋಣ ಏನೇನು ತಗೋಬೇಕು ಅಂತ. ನೋಡಿ ನಾವು ಇದನ್ನ ಮನೆ ಹತ್ರನೇ ತಗೋಬೋದಿತ್ತು ಅನ್ಸುತ್ತಪ್ಪ ನಂಗೆ. ಯಾಕೋ ಇನ್ನೊಂದ್ ಸ್ವಲ್ಪ ಬ್ರೇಕ್ ಕೊಡ್ರೆ ಗ್ಲಾಸ್ ಕೇಸ್ ಕೊಡ್ಬಿಡುತ್ತೆ ಅಂತ ಭಯ. ಹಿಂಗ್ ಹಿಡ್ಕೊಂಡ್ ಕೂತಿದ್ದೀವಿ ಇದನ್ನ. ಸಿಕ್ಕತ್ತೆ. ಗೈಸ್ ಮಟ್ಕೆ ತಗೋಬೇಕಂತೆ. ಮತ್ತೆ ಮರಳೆಲ್ಲ ಈಗಲೇ ತೊಗೊಳೋದು ನಾಳೆನಾ? ಫಸ್ಟ್ ಟೈಮ್ ನಾವು ಮಟ್ಕೆಲೆಲ್ಲ ಪೊಂಗಲ್ ಮಾಡೋದು. ಅದಕ್ಕೆಲ್ಲ ನಮ್ಮ ಅಕ್ಕನೇ ಸ್ಪೆಷಲಿಸ್ಟು. ನಾಳೆ ಬೇರೆ ರಜಾ ಹಾಕ್ಸ್ತಾ ಇದೀವಿ ಕಾಲೇಜು. ರಜಾ ಹಾಕ್ಸೋದಲ್ಲ, ರಜಾನೇ. ರಜಾನಾ? ಇಲ್ಲ, ನಾಳೆ ವೆಡ್ನೆಸ್ಡೇ ಅಲ್ಲ. ಕಿಟಕಿ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ. ನಾನೊಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ಬೇಕು ಗೈಸ್. ಒಂದು ಇಂಜೆಕ್ಷನ್ ಹಾಕ್ಸ್ಬಿಡ ನನಗೆ. ಕೋಲ್ಡು, ಕಣ್ಣಲ್ಲಿ ನೀರು ನಿಲ್ತಾನೆ ಇಲ್ಲ. ಮಲ್ಕೊಂಡು ಹೋಗ್ಬೋದು ನಾನು ಹಿಂಗೆ ತಲೆ ಇಟ್ಟು. ಗೈಸ್ ಇಷ್ಟು ಯಾರು ತಿನ್ನಲ್ಲ ನಮ್ಮ ಮನೇಲಿ. ಯಾರು ಹಲ್ಲು ಗಟ್ಟಿ ಇಲ್ಲ ಇದನ್ನ ತಿನ್ನಕ್ಕೆ. ಜ್ಯೂಸರ್ ಇದೆಯಲ್ಲ, ಕಬ್ಬಿನ ಜ್ಯೂಸ್ ಕುಡಿಬೋದು. ಜ್ಯೂಸರ್ ಮಾಡಿ ವಾವ್ ಮಜಾ ಇರುತ್ತೆ. ಲೆಟ್ಸ್ ಗೋ. ಆ ಜ್ಯೂಸರ್ನ ತಂದು ಒಂದು ದಿನ ಜ್ಯೂಸ್ ಮಾಡ್ರೆ, 2 ದಿನ ಮಾಡ್ರು, 3ನೇ ದಿನ ಅಪ್ಪನೂ ಮಾಡ್ಕೋದ್ರೆ ನಾನು ಮಾಡ್ಕೋಬಿಟ್ಟೆ. ಕೊಡಕ್ಕಾಗುತ್ತೆ ನೀವಾಗ ಜ್ಯೂಸು? ಆಯ್ತಪ್ಪ. ನೀವಿಬ್ರು ಕುಡಿತಾ ಇದ್ದೀರಾ? ನಾನು ಹಾಗೆ ತಿನ್ನತ್ತಪ್ಪ, ನಾನು ಜ್ಯೂಸ್ ನಮ್ಮ ಅಕ್ಕ ಒಂದು ಹಾಡು ಆಡ್ತಾರೆ ನೋಡಿ. ಆಡ್ ಸೋನು, ಹಾಡು. ಕಮಾನ್ ಸೋನು ಪ್ಲೀಸ್, 500 rupees. ಕಮಾನ್. ಹಾ, ಕಿಟಕಿ ಕ್ಲೋಸ್ ಮಾಡಿ ಸ್ವಲ್ಪ. ಮ್ಯೂಸಿಕ್. ಕಿಟಕಿ ಕ್ಲೋಸ್ ಮಾಡಿಪ್ಪ. ಬಂತು ರತೋ ಮನಸ್ಸಲ್ಲಿ ಮನಸ್ಸು ಬಿತೋ ಎಲ್ಲೂ ಬೆಲ್ಲ ನೀರಾಯಿತು. ಲಿರಿಕ್ ಕಲ್ತ್ಕೊಂಬ ಫಸ್ಟ್. ಕಾನ್ಫಿಡೆಂಟ್ ಆಗಿ ಆಡ್ತಾವಳೆ, ಲಿರಿಕ್ಕೇ ಬರ್ತಾ ಇಲ್ಲ ಅವಳಿಗೆ. ಇವನ್ ಯಾಕೆ ಮಕ್ಕ ಹಿಂಗಿಟ್ಟವನೇ 3 ದಿನದಿಂದ ಅರ್ಥ ಆಗ್ತಿಲ್ಲ. 3 ದಿವಸ ಆಯ್ತಲ್ಲ, 3 ದಿವಸ ಆಗಿತ್ತು. ನಾಳೆ ಚೆನ್ನಾಗಿರ್ತಾನೆ. ನಾಳೆಯಿಂದ ಹೊಸ ವರ್ಷ ಅಲ್ವಾ, ಅದಕ್ಕೆ ಸಂಕ್ರಾಂತಿ. ಹೊಸ ವರ್ಷ ಕಣ. ಲುಕ್ ಕೊಟ್ಟ, ಲುಕ್ ಸಿಂಹ ಲುಕ್ ಕೊಟ್ಟ ಗಾಯ್ಸ್. ಕೊಟ್ಬಿಟ್ಟ ಸಿಂಹ ಅಂದ್ರೆ ಅರ್ಥ ಆಯ್ತು ಅಂತ. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತು ಲೈನು. ಏನೋ ಮೇಲತ್ತರ ನಡೀತಿದೆ. ಬಟ್ ಇವಾಗ ನಾವ್ ಇಲ್ಲಿ ಹೋದ್ವಿ ಅಂದ್ರೆ ಮುಗಿದ ಕತೆ. ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಮತ್ತೆ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು ಆಚೆ. ನಾವು ಇಲ್ಲಿ ಶಾಪಿಂಗ್ ಮಾಡಬೇಕು ಅಂತಿದ್ದು, ಬಟ್ ಇಲ್ಲ ಆಗಿಲ್ಲ. ಎಲ್ಲ ತಗೊಂಡಾಯ್ತಲ್ಲ, ಇನ್ನೇನು ಮಿಕ್ಕಿಲ್ಲ ತಗೊಳ್ಳೋದು. ನಮ್ಮ ಅಕ್ಕ ನಂಗಿಂತ ಉದ್ದ ಇದ್ಲು ನೋಡಿ, ಕುಳ್ಳಿ ಆಗ್ಬಿಟ್ಟಿದ್ದಾಳೆ. ಟೈಮ್ ಹಂಗೆ ಆಟಿಟ್ಯೂಡ್ ಜಾಸ್ತಿ, ದುರಾಂಕರ ಜಾಸ್ತಿ ಆಗ್ತಿದ್ರೆ ಕುಳ್ಳಕ್ ಆಗ್ತಾರಂತೆ. ಬೆಲ್ಲ, ಮಡ್ಕೆ, ಎಳ್ಳು ಬೆಲ್ಲ ಮತ್ತೆ ಇನ್ನೇನು, ಆಮೇಲೆ ಮಾವಿನ ಸೊಪ್ಪು, ಬಾಳೆ ಎಲೆ. ಮಾವಿನ ಸೊಪ್ಪು ಅಲ್ಲೇ ಸಿಕ್ಕುತ್ತೆ ನಮ್ಮ ಇದ್ರ ಹತ್ರ. ಅದೇ ನಮ್ದು ಎಲ್ಲ ಅಲ್ಲೇ ಸಿಗುತ್ತೆಪ್ಪ. ಹೋಗ್ಬಿಡನ್ ಬನ್ನಿ ವಾಪಸ್ಸು. ಮಟ್ಕೆನೆ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲಿ ತೊಗೊಳೋದು ಅಂತ ಅರ್ಥ ಆಗ್ತಿಲ್ಲ ಈಗ. ಇಲ್ಲೆಲ್ಲಿ ಹುಡ್ಕೋದು ಮಟ್ಕೆನ? ಗೈಸ್ ಇಲ್ಲಿ ನೋಡಿ, ಹೂವು ತಗೋತಾ ಇದೀವಿ. ಹೂವು ಇದನ್ನ ಮುಟ್ತಾ ಇದ್ರೆ ಸಾಯಿಲ್, ಇದನ್ನ ಮುಟ್ತಾರ ನಿನ್ನೆ ಮುಟ್ದಂಗೆ ಆಗ್ತೈತಲ್ಲೋ. ಗಲೀಜ್ ಏನು ಕೈಯ ಕೆನ್ನೆನಾ ಹಂಗೆ ಇದ್ದೋನು. ಇದು ಎಷ್ಟು ಮಾರೋದು? ಇದೆರಡು. ಇದು ಬಜೆಟ್ ನಂದು ಅಂತೇಳಿ ಹಾಕ್ತಾ ಇದೆಯಾ ಟ್ಯಾಕ್ಸು? ಹಾಕು. ಅವ್ರ ಬಜೆಟ್ ಆದ್ರೆ ಅಣ್ಣ ಒಂದೊಂದೇ ಹೂವು ತಗೊಂಡೋಗೋದು, ಒಂದೊಂದೇ ಇಷ್ಟೇ, ಇದೊಂದೇ ತಗೊಂಡೋಗೋದು. ನಮ್ದಾದ್ರೆ ಮಾರು ಇಳಿಸ್ತವ್ರೆ ನೋಡಿ, ಅವ್ರಿಗೂ ಗೊತ್ತು. ಪೂಕಿ ಸಾಯಿಲ್ 5 ಮಳ, 5 ಮಾರ ಏನದು ಮಾರು, 5 ಮಾರು ನೋಡಿ. ಒಂದೇ ಹೂವು ದೇಪ್ಕೊಂಡು ಒಂದು 5 ಮಾಡ್ಕೊಂಡ್ಬಿಟ್ರು ನಮ್ಮ ಅಣ್ಣ. 5 ಎತ್ಕೊಂಡವ್ರು ನೋಡಿ, ಇದು ಎತ್ಕೊಳ್ಳಿ. ನೋಡು ಅವ್ರಂದ್ರು ಅಂತ. ಹೌದಾ? ನಿಮ್ಗೆಲ್ಲ ಹೇಳ್ಬೇಡಿ ನೀವು, ನಮ್ಮ ಮನೆಯವ್ರಿಗೆ ಯಾರಿಗೂ. ಒಂದು ಎಚ್ ಕೆ ವ್ಲಾಗ್ ಚೆನ್ನಾಗಿತ್ತಲ್ಲ. ಥ್ಯಾಂಕ್ ಯು.
ಆರಾಮ ಹಾಯ್ ಆರಾಮ್ ಅಣ್ಣ ಬಜೆಟಲ್ಲಿ ಮಾಡ್ಕೊಡಿ ಅಣ್ಣ, please. ಎಷ್ಟೇ ಟೋಟಲ್ ಎಷ್ಟೈತಿ ಅದು ಇವನ್ ಬೇರೆ ತಿನ್ನಕ್ ಬೇರೆ ತಗೊಂಡ್ ಹೋಗ್ಬೇಕು ಇನ್ನು ಮೇನ್ ಹಬ್ಬ ಅಲ್ಲ ಅದೇ 4-4 kg ಬೀಳುತ್ತೆ ಗೈಸ್. ಹೂವಾನೆ 2000 ಮೇಲೆ ಆಗುತ್ತೆ. 2000 ಮೇಲೆ ದಾಟಿದ್ರೆ ಇವಳಿಗೆ ಎಷ್ಟು ಬಜೆಟ್? ನಮ್ಮ ಮನೆ ಚಿಕ್ಕದಲ್ಲ, ದೊಡ್ಡದು. ಒಂದು ಹೂವ ಅದಕ್ಕೆ ದೊಡ್ಡ ಜನ ಜಾಸ್ತಿ ಜನ ಬರ್ಲಿ ಅಂತ ಹೇಳೋದು. ಸೋನು ನನ್ ಜೇಬು ಚಿಕ್ಕದು, ದೊಡ್ಡದಲ್ಲ. ಸರಿ, ಇವಾಗ ಏನ್ ಮಾಡಿ? ಎರಡೆರಡು ಹೂವ ಎತ್ಕೊಂಡು ಹೋಗಿಡೋಣ. ಹಾ ಅಷ್ಟು ಇಟ್ರು ಓಕೆ. ಸರಿ ಆಯ್ತು. ಎಷ್ಟಾಯ್ತಣ್ಣ? 1920 ಡಿಸ್ಕೌಂಟ್ ಹಾಕಿ 1920 ಡಿಸ್ಕೌಂಟ್ ಆದ್ಮೇಲೆ 1900 20 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದೀರಾ. 20 ರೂಪಾಯಿ 80? ಥ್ಯಾಂಕ್ ಯು ಗೈಸ್. ಯೂಶಲ್ ಆಗಿ ಇಷ್ಟು ಕಮ್ಮಿ ಇರಲ್ವಂತೆ, ಇವತ್ತೇನೋ ನಮ್ಮ ಅದೃಷ್ಟಕ್ಕೆ ಕಮ್ಮಿ ಸಿಗ್ತಾ ಇದೆಯಂತೆ ಫ್ಲವರ್. ಬೆಲ್ಲ ತಗೋಬೇಕು. ಎಳ್ಳು ಬೆಲ್ಲ ಇಲ್ಲಿ ಪ್ಯಾಕೆಟ್ ಇದ್ದಾರೆ, ಅದ್ರಲ್ಲಿ ತಗೋತಾ ಇದ್ದಾರೆ. ಅಪ್ಪ ನೀವೇನಾದ್ರು ಮಾಡ್ಕೊಳ್ರಿ ಅಂತ ಮೆತ್ತಗೆ ಹೋದ್ರು ರೋಲ್ಸ್ಗೆ. ಗೈಸ್ ಎಲ್ಲರೂ ಫೋನ್ ಆಫು. ನಂದು ಇದ್ರಲ್ಲಿ 2% ಇದೆ. ಸಾಯಿಲ್ ಸ್ಟೋರೇಜ್ ಫುಲ್ಲು. ನಮ್ಮ ಅಕ್ಕದು ಸ್ವಿಚ್ ಆಫು. ವ್ಲಾಗ್ ಹೆಂಗೆ ಮಾಡೋದು ನಾನೀಗ? ನನ್ನ ಕಷ್ಟ ಯಾರಿಗೆ ಹೇಳಿ? ಇನ್ನೊಂದು ಫೋನು ಆಫು. ಗೈಸ್ ಒಂದು ಪ್ಯಾಕೆಟಿಗೆ 400 ರೂಪಾಯಿ ಅಂತ ಇದು. ಒಂದು ಪ್ಯಾಕೆಟ್ 400 ರೂಪಾಯಿನಾ? ಎಷ್ಟು? ಇದು 160. ಮತ್ತೆ ಇದು 2 ತಗೋ. ಮಿಕ್ಸ್ ಮಾಡಿ ಮಾಡ್ಬೇಕು ಗೈಸ್, ನಾವೇ ಮಿಕ್ಸ್ ಮಾಡ್ಬೇಕಂತೆ ಗೈಸ್. ಇದಕ್ಕೆ 400 ರೂಪಾಯಿನಾ? 490 ಅಕ್ಕ? ಏಮಕ್ಕ? ಕನ್ನಡದವ್ರು, ಸಾರಿ ಅಕ್ಕ. ಒಂಚೂರು ಡಿಸ್ಕೌಂಟ್ ಹಾಕ್ಕೊಡಕ್ಕ ಅಕ್ಕ. ಈ ಮಕ್ಕ ಅಕ್ಕ, ಇವ್ರ ಮಕ್ಕ ನೋಡಕ್ಕ, ಇವ್ರ ಮಕ್ಕ ನೋಡೋಣ, ಡಿಸ್ಕೌಂಟ್ ಕೊಡಕ್ಕ. ಅಕ್ಕ ಇದು ತಗೊಂಡು ಡಿಸ್ಕೌಂಟ್ ಕೊಡಿ ಅಕ್ಕ. ಹೂವ ತಗೊಳ್ಳಿ, ನಾನು ಕೊಡ್ತೀನಿ ನಿಮ್ಗೆ. ಬುಕ್ಕೆ ಮಾಡ್ಕೊಡ್ತೀನಿ. ಹಬ್ಬಕ್ಕೆ ಹೂವ ತಗೊಳ್ಳಿ, ಸ್ವಲ್ಪ ಕಡಿಮೆ ಮಾಡ್ಕೊಡಿ. ಕಳ್ಸಕ್ಕೆ ಎಷ್ಟು ಹೊಡೋದೇನಕ್ಕೆ? ಚಿಕ್ಕದಿಲ್ಲ ಅವ್ರ ಹತ್ರ. ಹೌದಾ? ಬೆಲ್ಲ ಹಾಕಿದಿಲ್ಲಮ್ಮ. ಬೆಲ್ಲ ಸಾಕು. ಇಲ್ಲ ಬೆಲ್ಲ ಸಾಕು. ಬಜೆಟ್ ಅಲ್ಲಿ ಮಾಡ್ತಿರೋದು ನಾವು. ಬೆಲ್ಲ ಸಾಕಕ್ಕ. ಬೆಲ್ಲ ಯಾರು ಹಾಕ್ತಾರೆ? ಬಾಯಿಗೆ ಸಿಗೋದು ಬೇಡವಾ? ಗೈಸ್ ನನ್ನ 16 Pro Max ಕ್ವಾಲಿಟಿ ಹೋಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಹೊಸ ಫೋನ್ ತೊಗೋಬೇಕು ನಾನೀಗ. ನಂಗೆ ಯಾಕೋ 17 Pro Max ಶಿಫ್ಟ್ ಆಗೋಕ್ಕೆ ಮನ್ಸಾಗ್ಲಿಲ್ಲ. ಆಯಿತು ನೋಡೋಣ ಬಿಡು ಅನ್ನೋ ಥರ ಆಗೋಯ್ತು. ಇಲ್ಲಾಂದರೆ ನಿಮ್ಗೆ ಗೊತ್ತು ನೆಕ್ಸ್ಟ್ ಪಟ್ ಅಂತ ಒಂದು ಶಿಫ್ಟ್ ಆಗಿಬಿಡ್ತಿದ್ದೆ. ಏನೋ ಸರಿ ಆ ಫೀಲಿಂಗೇ ಬಂದಿಲ್ಲ 17 Pro Max ಹೋಗ್ಬೇಕು ನಾನು ಅಂತ. ಎನಿವೇಸ್ ಈಗ ಟೈಮ್ ಬಂದಿದೆ. ಮೇ ಬಿ 17 Pro Maxಗೆ ಇಲ್ಲ ಅಂದರೆ 16 Pro Max ಇನ್ನೊಂದು ಹೊಸ ತೊಗೊಳೋದ, ನಂದು ವ್ಯಾರಂಟಿ ಬೇರೆ ಇದೆ, ಚೇಂಜ್ ಮಾಡೋದ ಏನೋ ಅಂತ ಡಿಸೈಡ್ ಮಾಡಬೇಕು ಇವಾಗ ನಾನು. 80, 100, 50 ಅಂತ ಹೇಳ್ತವ್ರೆ. ನಂಗೆ ಡಗ್ ಅಂತ ಐತೆ ಮನಸ್ಸು. ಹೂವು ಆಯಿತು, ಎಳ್ಳು ಬೆಲ್ಲ ಆಯಿತು. ಈಗ ಮಟ್ಕೆ ಒಂದು ತೊಗೊಂಡ್ಬಿಟ್ಟು ಮತ್ತೆ ಪೊಂಗಲ್ ಮಾಡೋಕ್ಕೆ ಇನ್ನೇನು ಮಾಡೋಕ್ಕೆ ರೇಷನ್ ಬೇಕಾ? ರೇಷನ್ ಒಂದು ತೊಗೊಂಡ್ರೆ ಮುಗಿತಾ ಇಲ್ಲ. ಗ್ರಾಸರೀಸ್ ಅಡುಗೆ ಮಾಡ್ತಾಳೆ ನಮ್ಮ ಅಕ್ಕ. ಹಬ್ಬದ ಊಟ ಮಾಡ್ತಾಳೆ, ಹಬ್ಬದ ಊಟ. ಗೈಸ್ ಮಟ್ಕೆನ ನಮ್ಮ ಸಿಸಿಗೆ ತರ ಕೇಳಿದ್ದೀನಿ. ಇಡ್ಲಿನಾ? ನಿಮ್ದೇನಪ್ಪ ಈ ಟೈಮಲ್ಲಿ ಇಡ್ಲಿ ತಿನ್ಬೇಕು ಅಂತ ಇದ್ದೀರಾ? ನೋಡಿ ಎಲ್ಲರೂ ಹೂವು ಇಟ್ಕೊಂಡು ಹೆಂಗ್ ಓಡಾಡ್ತಿದೀವಿ ಇಲ್ಲಿ. ಎಗ್ ಪಫ್ ಸಿಗುತ್ತೆ ಪಪ್ಪ ಇಡ್ಲಿ ಬದಲು ಮನೆಗೆ ಹೋಗ್ಬಿಟ್ಟು ಊಟ ಮಾಡೋಣ ಬನ್ನಿ. ನೋಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬರ್ಸ್. ರೈಸ್ ಕೋಲ್ಡ್ಗೆ ಆಗ್ತಾ ಇಲ್ಲ, ಕಣ್ಣಲ್ಲಿ ನೀರೆಲ್ಲ ಬರ್ತಾ ಇದೆ. ಅಪ್ಪ ಆಗ್ತಾ ಇಲ್ಲಪ್ಪ. ಈಗ ಚೂರು ಪನ್ನೀರ್ ಪಫ್ ತಿನ್ಬೇಕಂತೆ, ಬರ್ತಾನೆ ಇಲ್ಲ, ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ಬಾಮ್ ಬರ್ತಾನೆ ಇಲ್ಲ ಇಬ್ರು. ಒಂದು ಸಾಯಿಲ್ದೆ ಎಲ್ಲ ಪ್ಲಾನ್, ಈ ಟುಮ್ದ ಪ್ಲಾನ್. ಬಾಮ್ ಇಲ್ಲಿ ನಮ್ಮ ಅಮ್ಮ ಅಕ್ಕ ಎಲ್ಲ ಹೋದ್ರೆ, ನಮ್ಮಪ್ಪ ಇಲ್ಲಿ ಹೋದ್ರು ನೋಡಿ. ನಮ್ಮಪ್ಪ ಇಲ್ಲಿ ಪಿಜ್ಜಾ ಅಂಗಡಿಗೆ ಹೋಗೋರು ನೋಡಿ ಗೈಸ್. ಪನ್ನೀರ್ ಪಫ್, ಚಿಕನ್ ಪಫ್ ಎಲ್ಲ ತಗೋತವ್ರೆ ಇಲ್ಲಿ. ಡಯಟ್ ಅಂತ ಹೇಳಿದ್ರು, ಈಗ ಆರ್ಡರ್ ಮಾಡ್ತಾವ್ರೆ. ನಾನು ತಿಂತಾ ಇಲ್ಲ ಗೈಸ್, ಸ್ಟ್ರಿಕ್ಟ್ ಡಯಟ್ ಅಲ್ಲ, ಒಂದೇ ಪೀಸ್ ತಿನ್ನೋದು. ನಾನು ಅನ್ಕೋತಾ ಇದ್ದೀನಿ, ಆಗ್ತಾನೆ ಇಲ್ಲ. ನಾವು ಆಚೆ ಬಂದರೆ ಆಚೆದೇನೋ ತಿನ್ನೋದು ಫಿಕ್ಸ್. ಅದಕ್ಕೊಂದು ನಮ್ಮ ಮನೇಲಿ ಒಂದು ಹುಳ ಇದೆ, ಆ ಹುಳಯಿಂದನೇ ಎಲ್ಲ ಆಗೋದು. ಝೂಮ್ ಹಾಕಿದ್ದೀನಿ ನೋಡಿ, ಅದೇ ಝೂಮ್ ಹಾಕಿದ್ದೀನಲ್ಲ ಅದು ನೋಡಿ. ನಮ್ಮ ಫೋನಲ್ಲಿ ವ್ಲಾಗ್ ಮಾಡೋ ಥರ ಆಗ್ಬಿಟ್ಟಿದೆ. ನನ್ನ ಫೋನು ಆಫ್, ಸಾಯಿಲ್ ಫೋನ್ ಸ್ಟೋರೇಜ್ ಫುಲ್ಲು, ನಮ್ಮ ಅಕ್ಕದು ಆಫ್, ನನ್ನ ನೋಡಿ ಸ್ವಿಚ್ ಆಫ್. ನಮ್ಮ ಫೋನಲ್ಲಿ ಆಫ್. ಹೆಂಗೋ ನಮ್ಮ ಅಮ್ಮಗೆ ಐಫೋನ್ ಕೊಡ್ತಿದ್ದಕ್ಕೆ ಇವತ್ತು ಯೂಸ್ ಆಯಿತು. ನಮ್ಮ ಅಪ್ಪದಿದೆ, ನಮ್ಮ ಅಮ್ಮದು ಆಫ್ ಆಗಿದೆ, ನಮ್ಮ ಅಪ್ಪದಿದೆ. ತಿನ್ನೋ ಟೈಮ್ ಆಯಿತು. ರಾತ್ರಿ ಯಾರು ಪಫ್ ತಿಂತಾರ? ಚೆನ್ನಾಗಿ ಇಡ್ಲಿ, ಡ್ಯಾಡಿ ಹೇಳ್ದಂಗೆ ಇಡ್ಲಿ ತಿನ್ಬೋದಿತ್ತು. ಅವ್ನು ಸಖತ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇವನಿಗೆ ಒಂದು ವಿಡಿಯೋ ತೋರಿಸ್ತೀನಿ. ನಾನು ಅಷ್ಟೇ
ಸ್ಟ್ರೆಸ್ ಇಟ್ಟರು ಸ್ಟ್ರೆಸ್ ಇಟ್ಟರ ಸ್ಟ್ರೆಸ್ ಆದ್ರೆ ತುಂಬಾ ತಿಂತೀವಿ ನಿಜ ಸೀರಿಯಸ್ಲಿ ಯಾರಾದ್ರೂ ನೋಡಿಬೇಕು ಅದಕ್ಕೆ ರೇಷನ್ ಜಾಸ್ತಿ ಖಾಲಿ ಆಗ್ತಿರೋದು. ಸ್ಟ್ರೆಸ್ ಈಟರ್ ಅಂತೆ, ಸ್ಟ್ರೆಸ್ ಈಟರ್. ಮಕ ನೋಡಿ ಮಕ, ನಿಜ ಆ ಥರ ಇರ್ತಾರೆ ಎಷ್ಟೊಂದು ಜನ. ಬರೀ ಈಟರ್ ಅಂತೇಳು. ಸುಮ್ಮನೆ ಯಾರು ಇಲ್ಲ, ಒಂದು ಏನೋ ಒಂದು ಸ್ಟ್ರೆಸ್ಸಲ್ಲಿ ಒಬ್ಬೊಬ್ರು ತಿಂತಾರೆ. ಹೌದು. ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ, ನಿಜ ಹೇಳ್ತಾರೆ. ನಾನು ಹಂಗೆ ಸ್ಟ್ರೆಸ್ ಇಟ್ಟರು ಸಾಯಿಲ್ ಯಾವಾಗಲೂ ಸ್ಟ್ರೆಸ್ಸಲ್ಲಿ ಇರೋದಲ್ಲ, ಅವ್ನು ಈಟರು ಸ್ಟ್ರೆಸ್ ಇರುತ್ತೆ, ತಿಂದ್ಮೇಲೆ ಸ್ಟ್ರೆಸ್ ಬರುತ್ತೆ ಅನ್ಸುತ್ತೆ ಅವ್ನಿಗೆ. ಅವನಿಗೆ ತಿಂದಿಲ್ಲ ಅಂತ ಸ್ಟ್ರೆಸ್ ಇರುತ್ತೆ ಅನ್ಸುತ್ತೆ. ಅದೇ ಅದೇ ಗೈಸ್, ಈ ಜೋಕಿಗೆ ಯಾರು ನಕ್ಕಿಲ್ಲ, ಅವ್ನ ಅಪ್ಪ ನಕ್ಕಿದ್ರು, ಅದು ಖುಷಿ ಆಯ್ತು ನನಗೆ. ಸ್ಟ್ರೆಸ್ ತಿನ್ನೋದು ಬೇರೆ, ತಿಂದಿಲ್ಲ ಅಂತ ಸ್ಟ್ರೆಸ್ ಆಗೋದು ಬೇರೆ. ಅಲ್ಲಿದೆಯಲ್ಲ, ಇನ್ನೇನು ಮಿಕ್ಕಿಲ್ಲ ಅನ್ಸುತ್ತೆ. ರೇಷನ್ ತೊಗೋಬೇಕು, ಬಟ್ ಅದನ್ನು ತೊಗೊಳಕ್ಕೆ ಇವಾಗ ನನಗೆ ಟ್ರಾಫಿಕ್ ತುಂಬ ಕಾಣಿಸ್ತಿದೆ. ನೀವು ಮನೆಗೆ ಹೋಗಿ ಆರ್ಡ್ರ್ ಮಾಡಿಬಿಟ್ರೆ ಬೆಸ್ಟ್ ಅನ್ಸುತ್ತೆ. ರೇಷನ್ ಮನೆಗೆ ಹೋಗಿ ಆರ್ಡ್ರ್ ಮಾಡಿಬಿಡೋಣ. ಹಾಂ ಅಲ್ವಾ, ಆರ್ಡ್ರ್ ಮಾಡಿಬಿಡೋಣ ಬೆಸ್ಟು. ಈಗ ತೊಗೊಂಡು ಹೋಗೋಷ್ಟರಲ್ಲಿ ದೊಡ್ಡ ಹಿಂಸೆ ಆಗ್ಬಿಡುತ್ತೆ. ಆ ಕಾರ್ನ ಪಾರ್ಕ್ ಮಾಡಿ ತೊಗೊಂಡು ಹೋಗೋದು. ಟೂಲರ ಬರ್ಬೇಕಾಯ್ತು ನಾವು. ಹ್ಞೂ, ಬೈಕಲ್ಲೇ ಬರಬೇಕಿತ್ತು. ಕಪ್ಪಿದಲ್ಲ ಕಪ್ಪು ರೆಡಿ ಮಾಡ್ಕೊಡ್ತೀನಿ. ಓಕೆ ಥರ ಮಾಡ್ರಿ. ನಮ್ಮ ಕದ್ದಿರೋ ಹೂವನ ನಮ್ಮ ಅಪ್ಪ ಕದ್ದಿರೋ ಟಿಶ್ಯೂ ಅಲ್ಲಿ ಬೊಕ್ಕೆ ಮಾಡ್ತವ್ರೆ. ಗೈಸ್, ಕೋಲ್ಡ್ಗೆ ಆಗ್ತಾಯಿಲ್ಲ, ತಲೆ ಎಲ್ಲ ನೋವು ಸ್ಟಾರ್ಟ್ ಆಗೋಯ್ತು. ಗೈಸ್, ವಾಪಸ್ ನಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಕಾರ್ ಹತ್ರ. ನಾವು ಬಿಟ್ಟಿದ್ದ ಹೂವನ್ನ ಇಸ್ಕೋಬೇಕು, ಅಲ್ಲಿ ಇಟ್ಟಿದ್ವಲ್ಲ ಅದನ್ನ ಎತ್ಕೊಂಡು ನಮ್ಮಂದ್ರೆ ಏನಾದ್ರು ತಿನ್ಬೇಕಂತೆ. ತಿನ್ಬಿಟ್ಟು ನಮ್ಮನ್ನು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗೋದಷ್ಟೇ. ರೇಷನ್ ಎಲ್ಲ ಮನೆಗೆ ಹೋಗಿ ಆರ್ಡ್ರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಫೈನಲಿ. ಬಿಕಾಸ್ ಇಲ್ಲಿ ಹೋದರೆ ಈಗ ತುಂಬ ರಶ್ ಇದೆ, ಆ್ಯಂಡ್ ಆ ರಶಲ್ಲಿ ತುಂಬ ಕಷ್ಟ ಆಗಿಬಿಡುತ್ತೆ. ಎಲ್ಲರೂ ಹುಡ್ಕೋದು, ಮೇಂಟೈನ್ ಮಾಡೋದು, ಫೋನ್ಗಳು ಬೇರೆ ಆನ್ ಇಲ್ಲ, ತಲೆನೋ ಆಗಿಬಿಡುತ್ತೆ ಅಂತೇಳಿ ಹೊರಟಿದ್ದೀವಿ ವಾಪಸ್. ಕೊಡಿ, ಥ್ಯಾಂಕ್ ಯು ಸಬ್ಸ್ಕ್ರೈಬರ್. ಗೈ, ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ, ಹಬ್ಬದ ಶಾಪಿಂಗ್. ಕಾರ್ ಎಲ್ಲಿ ನಿಲ್ಸಿದ್ದೀವಿ ಗೊತ್ತಿಲ್ಲ ಗೈಸ್, ನಡ್ಕೊಂಡು ಹೋಗ್ತಾ ಇದ್ದೀವಿ. ದೂರ ಇದೆಯಾ? ಪೇಷಂಟ್ ಒಬ್ಬ ಇದ್ದಾನೆ ನಿಮ್ಮ ಜೊತೆಗೆ ಅನ್ನೋದು ಯಾರಿಗೂ ಅರಿವಿಲ್ಲ. ಇಟ್ಕೊಳ್ರಿ. ಒಬ್ಬ ಪೇಷಂಟ್ ಇದ್ದಾನೆ, ಅವನು ಕೋಲ್ಡ್ ಇದೆ. ಇಲ್ಲ ಕವರ್ ಇಟ್ಕೋತೀನಿ. ಅಟ್ಲೀಸ್ಟ್ ಚಳಿ ಆಗ್ತಿದ್ಯಾ, ಕೋಲ್ಡ್ ಆಗ್ತಿದ್ಯಾ? ಅದೇ ಸಾಯಿಲು ಮತ್ತೆ ನಮ್ಮ ಅಕ್ಕ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮ ಇದೇ ಅಪ್ಪ ಅಮ್ಮ ಬೇರೆ ತರ ಇರ್ತಿದ್ರು. ಗಾಯ್ಸ್ ನೋಡಿ ಗಾಯ್ಸ್. ಹೌದಾ? ತುಂಬಾ ಗಟ್ಟಿ ಮಾಡ್ಬಿಟ್ಟಿದ್ದೀರಾ. ಮೇನ್ ರೋಡಲ್ಲಿ ಜಗಳ ಆಡ್ತಾವ ನೋಡಿ ಇಬ್ರು. ಇದೆಲ್ಲ ಡಿಕ್ಕಿಲಿ ಹಾಕ್ಬೇಕಲ್ಲ, ಸ್ವಲ್ಪ ತೆಗಿ ಇದು ಡಿಕ್ಕಿ. ಓ, ಕಾರ್ ಡಿಕ್ಕಿ ತೆಗಿಯೋದು ಗೊತ್ತಾ ನಿಂಗೆ? ವೆರಿ ನೈಸ್. ಸೋನು, ಇವಳ್ದು ಡಿಎಲ್ ಇದೆ ಗೈಸ್. ಇವಳು ನೋಡಿದಾಗ ಅನ್ಸುತ್ತೆ ಡಿಎಲ್ ಹೆಂಗ್ ಕೊಟ್ರು ಅಂತ ಯೋಚನೆ ಮಾಡ್ತೀನಿ ನಾನು ಅವಾಗ. ಗೈಸ್, ಈಗ ಏನಾದ್ರು ತಿನ್ಬೇಕು ಅಂತ ಫೈನಲ್ ಬಂದು ನಿಲ್ಸಿದ್ವಿ. ಅವಾಗಲೇ ತಿಂದಿದ್ದೀನಿ. ಅದವರು ನಾನೇನು ತಿಂದಿರೋಲ್ಲ. ಗೈಸ್, ನನಗೆ ಕೋಲ್ಡ್ ಆಗಿದೆಯಲ್ಲ, ಅದಕ್ಕೆ ಒಂದು ಸೊಲ್ಯೂಷನ್ ಏನು ಗೊತ್ತಾ ಹೇಳ್ತಿರೋದು. ಮಸ್ತು ಖಾರವಾಗಿರೋ ಪಾವ್ ಭಾಜಿ ತಿನ್ಬಿಡು, ಕಮ್ಮಿ ಆಗ್ಬಿಡುತ್ತಂತೆ. ಟ್ಯಾಬ್ಲೆಟ್ ತಿನ್ನು ಹಾಸ್ಪಿಟ್ಲಿಗೆ ಹೋಗುವಲ್ಲ, ಮಸ್ತು ಪಾವ್ ಭಾಜಿ ಖಾರ ತಿನ್ಬಿಡು, ಕಮ್ಮಿ ಆಗ್ಬಿಡುತ್ತೆ ಅಂತಾನೆ. ತಿಂತಾರೆ. ನಾನು ದೋಸೆ ತಿಂತೀನಿ. ದೋಸೆ ಹೇಳು ತೊಳಿ, ಏನ್ ಬೇಕು ತೊಳಿ. ಹೋಗಿ ಅಮ್ಮ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಕನ್ಫ್ಯೂಸ್ ಆಗೋರೆ. ಹೋಗಿ ಮತ್ತೆ. ಗೈಸ್, ನಮ್ಮ ಈಗ ಏನ್ ಮಾಡ್ರಿ ಗೊತ್ತಾ, ಈ ಆಟೋ ಬರ್ತೈತೆ, ಅವರು ನಗ್ತವ್ರು ಆಟೋವರು. ಹಿಂಗ್ ನೋಡ್ಕೊಂಡು ಆಟೋ ಗುದ್ದಕ್ಕೆ ಹೋಗ್ತವ್ರೆ. ಇನ್ನೊಂದು ಸ್ವಲ್ಪ ಆಟೋ ಡಿಚ್ಚಿ ಹೊಡ್ಬಿಟ್ಟಿರೋರು ನಮ್ಮ ಅಮ್ಮ. ಅವರು ಅಣ್ಣ ಗಾಬರಿ ಆಗ್ಬಿಟ್ರು. ಅಯ್ಯೋ, ಒಂದೊಂದು ವಿಚಿತ್ರ ಕ್ಯಾರೆಕ್ಟರ್ ಗೈಸ್ ನಮ್ಮ ಮನೆದು. ಸ್ವೀಟ್ ಕಾರ್ನ್ ಪಾವ್ ಭಾಜಿ, ಪನ್ನೀರ್ ಸ್ವೀಟ್ ಕಾರ್ನ್ ಪಾವ್ ಭಾಜಿ. ಪಕ್ಕ ಹೋಗ್ಬಿಟ್ಟು ಎಕ್ಸ್ಟ್ರಾ ಚೀಸ್ ಹಾಕಿ ಅಂತ ಅವನೇ ಅಣ್ಣ ನಗ್ತವ್ರೆ. ಅಣ್ಣ ಕೈಗೊಂದು ಕೊಟ್ಬಿಡೋಣ ಚೀಸ್ ಡಬ್ಬ ಅವನ್ಗೆ. ಇದು ಹಾಕಿದೆ ಗ್ರೈಂಡ್ ಆಗಿರೋ ಪನ್ನೀರು, ಅದು ಎಕ್ಸ್ಟ್ರಾ ಹಾಕಿ ಅಂತ ಹೇಳು. ಟೇಸ್ಟ್ ವಿತ್ ಸೋನು ಹಾಕೋರ್ ನೋಡಿ, ಎಕ್ಸ್ಟ್ರಾ ಹಾಕೋರ್ ಅಣ್ಣ. ನಮ್ಮ ದೋಸೆ ತಗೊಂಬಂದ ನೋಡಿ ಅಲ್ಲಿಂದ ಇಲ್ಲಿಗೆ. ಸ್ವಲ್ಪ ಇದ್ರೆ ನಿಂಬೆಣ್ಣ ಆಗ್ಬಿಡ್ತಿದ್ರಲ್ಲ ಆಟೋಗೆ. ಸಾರಿ, ಕುಂಬಳಕಾಯಿ ಆಗ್ಬಿಡ್ತಿದ್ರಲ್ಲ ಆಟೋಗೆ. ನೆಲ ನೋಡ್ಕೊಂಡು ಯಾರು ನಡೀತಾರೆ? ರೋಡ್ ನೋಡ್ಕೊಂತಾನೆ ನಡಿಬೇಕು. ಸರಿ ಇದೀರಾ ಅಮ್ಮ ಮಗ?
ಗೈಸ್ ಅರ್ಧ ಗಂಟೆಲಿ ಅಣ್ಣ ಅವ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರು ಅಂದ್ರೆ ಅವ್ನ ಎಕ್ಸ್ಟ್ರಾ ಪಾವ್ ಕೇಳಲೇ ಇಲ್ಲ, ಅವರೇ ಇಟ್ಬಿಟ್ಟವ್ರೆ. ಯಾವ್ದು ಇಷ್ಟೊಂದು ಚಟ್ನಿ ಹಾಕ್ಸಿದ್ದೀರಾ? ಇವಾಗ ಹಾಕಿದ್ದು ಬಿಸಿ ಜಾಸ್ತಿ ಇದೆ ಅಂತ ಹಾಕ್ಸಿದ್ದು. ಪಾಲಕ್ ದೋಸೆ. ಅವ್ರಿಗೆ ನಮ್ಮ ದೋಸೆನ ಲಡ್ಡು ತಿಂತವ್ರೆ ಗೈಸ್. ರೌಂಡ್ ಮಾಡ್ಕೊಂಡು ಮುದ್ದೆ ತರ ತಿಂತವ್ರೆ. ನಮ್ಮ ಅಕ್ಕ ಯಾವ ರೇಂಜ್ ಡೈಟ್ ಅಲ್ಲಿ ಇದ್ದಾಳೆ ಅಂದ್ರೆ ಬರೀ ಬಂದು ತಿಂತವಳೆ. ಹೆಂಗ್ ಕಾಣ್ತೀವಿ ನೋಡಿ ನಮ್ಮ ಕಾರಲ್ಲಿ ಇದು. ಫೈನಲಿ ತಿಂದಿದ್ದಾಯ್ತು, ಇಲ್ಲಿಂದ ಹೊರಟ್ವಿ. ಮಿಕ್ಕಿದೇನಿದೆ ಎಲ್ಲ ಆನ್ಲೈನ್ ಶಾಪಿಂಗ್ಗೆ. ಬನ್ನಿ. ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಇಂಜೆಕ್ಷನ್ ಹಾಕ್ಸೋಕ್ಕೆ. 2ನೇ ಸರಿ ಈ ವಾರಕ್ಕೆ ಬಂದಿರೋದು. ಕಣ್ಣಲ್ಲಿ ನೀರು, ಮೂಗಲ್ಲಿ ನೀರು ಹೋಗ್ತಾನೆ ಐತೆ, ಯಾಕೆ? ಮತ್ತೆ ಅಣ್ಣ ಟೆಸ್ಟ್ ಮಾಡ್ತವ್ರೆ. ಮೊನ್ನೆ ಟೆಸ್ಟ್ ಮಾಡಿದ್ದನ್ನು ನಾನೇ ಇವತ್ತು ಮಾಡ್ತವ್ರು ನೋಡಿ. ಏನಣ್ಣ ಕಮ್ಮಿನೇ ಆಗಿಲ್ಲ ಮೊನ್ನೆ ಮಾಡಿದ್ದು ನೀವು? ಅವರು ಟ್ಯಾಬ್ಲೆಟ್ ಕೊಟ್ಟಿದ್ರು ಡಾಕ್ಟರ್, ನಾನು ತಗೊಂಡಿರಲಿಲ್ಲ. ನಾನು ಬರೀ ಇಂಜೆಕ್ಷನ್ ತೊಗೊಳ್ಳೋಣ ಅಂತ ಬಂದೆ. ಟ್ಯಾಬ್ಲೆಟ್ ತೊಗೊಳ್ಳೋದು ಸ್ವಲ್ಪ ಬೋರ್ ಆಗುತ್ತೆ, ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡಿಲ್ಲ ನಾನು. ಅದಕ್ಕೆ ಹೋಗಿದ್ರು, ಇನ್ನೊಂದು ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಬಂದಿದ್ಯಾ, ಫಸ್ಟ್ ಹೋಗಿ ಟ್ಯಾಬ್ಲೆಟ್ ತಿನ್ಕೊಂಬಾ ಅಂತ. ಗೈಸ್ ಲಿಟ್ರಲಿ ಮಕ್ಕೋಗಿದ್ರು ಡಾಕ್ಟ್ರು. ಲಾಸ್ಟ್ ಟೈಮ್ ಟ್ಯಾಬ್ಲೆಟ್ಸ್ ಬರೆದು ಕೊಟ್ಟಿದ್ರು, ತಗೊಂಡು ಹೋಗಿದ್ದೆ, ತಿಂದೇ ಇಲ್ಲ ನಾನು ಟ್ಯಾಬ್ಲೆಟ್. ನಮ್ಮ ಕಿವಿಗೆ ಹೂವು ಹಾಕೊಂಡು ಹಾಸ್ಪಿಟ್ಲಿಗೆ ಬಂದವ್ರಂತೆ. ನೋಡ್ತಾ ಇದ್ರು ಇಬ್ರು. ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವಾಗ ಮಿರರ್ ನೋಡ್ಕೊಂತ ಇದೀನಿ. ನೋಡಿ ಹೇಳ್ಬಾರ್ದು ಅಂತ. ಸೊ ಫೈನಲಿ ರೀಚ್ ಆಗಿದ್ದೀವಲ್ಲ, ಎಲ್ಲ ಎತ್ಕೋತಾ ಇದೀವಿ ನೋಡಿ. ಏನೇನಿದೆ ನಮ್ದೆಲ್ಲ ಕಾರಲ್ಲಿರೋದೆಲ್ಲ ಎತ್ಕೊಂಡು ಹೋದ್ವಿ. ಸೊ ಫೈನಲಿ ಎಲ್ಲ ತಂದಿದ್ದೀವಿ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು ಇವತ್ತು. ಮೇನ್ ಐಟಮ್ಸ್ ಎಲ್ಲ ಇನ್ನೂ ಆರ್ಡ್ರ್ ಮಾಡೋದಿದೆ. ಆರ್ಡ್ರ್ ಮಾಡಿ ಬನ್ನಿ, ಮೇಲೆ ಕೂತ್ಕೊಂಡು ಆರ್ಡ್ರ್ ಮಾಡಿಬಿಡೋಣ. ನನ್ನ ಫೋನ್ ಚಾರ್ಜ್ ಇಲ್ಲ, ಚಾರ್ಜ್ ಆದಮೇಲೆ ಆರ್ಡ್ರ್ ಮಾಡೋಣ. ಸೊ ಫೈನಲಿ ಮನೆ ವಾಪಸ್ ಬಂದು ನನಗೆ ಕೋಲ್ ಸಕ್ಕ ಜಾಸ್ತಿ ಆಗೋಯ್ತು. ಸೊ ಏನಾಗಿದೆ ಅಂದರೆ ಈ ಬೆಡ್ ಇದೆ ನೋಡಿ, ಈ ಬೆಡ್ಡು ಈ ಸೈಡು ಫುಲ್ ಒಳ್ಳೆ ಐಸ್ ಮೇಲೆ ಮಲಗ್ದಂಗಿದೆ. ಇದನ್ನು ಈ ಕಡೆ ಉಲ್ಟಾ ತಿರುಗಿಸ್ಬಿಟ್ಟು ಮಲಗಿದ್ರೆ ಅದು ಈಗ ಈ ವಿಂಟರ್ ಸೀಸನ್ಗೆ. ಇದು ನಾನು ಮಲಗ್ತಿರೋ ಸಮ್ಮರ್ ಸೀಸನ್ ವೆದರ್ಗೆ. ಅದಕ್ಕೆ ಕೋಲ್ಡ್ ಜಾಸ್ತಿ ಆಗ್ತಿದ್ದೇನೋ ಫೀಲಿಂಗು. ಅದಕ್ಕೆ ಈಗ ಇದನ್ನೆಲ್ಲ ತಿರ್ಸಿ ಬೆಡ್ನೇ ತಿರ್ಸ್ಬಿಡ್ತೀನಿ ಈಗ. ಟೊಮ್ ಈ ಕಡೆ ಮಲಗಿದ್ರೆ ನನ್ನ ಪ್ರಕಾರ ಬಿಸಿ ಇರ್ತೈತೆ. ಬೆಡ್ಶೀಟ್ ಹಾಕಿ ಪ್ಲೀಸ್ ಸ್ವಲ್ಪ. ಪೇಷಂಟ್ ನಾನು, ಈ ಥರ ಮಾಡಬೇಡಿ ಪೇಷಂಟಿಗೆ. ಟುಮ್ ಸ್ವಲ್ಪ ಮಾಡ್ಕೊಡು. ಟುಮ್ ನಿಮ್ಮ ಅಸಿಸ್ಟೆಂಟಾ? ಅಲ್ಲ, ಇಬ್ರು ಇದಾರೆ ಅಸಿಸ್ಟೆಂಟ್. Do your job promptly. ಅಲ್ಲ, ಅವ್ರು ಕರೆಕ್ಟಾಗಿ ಆಗ್ತಾವ್ರೆ ಜನ. ನಿನಗೆ ಏನಾಗ್ತಾರೆ ಹೇಳು? ಮನೆ ಕೆಲಸದಲ್ಲಿ ಯಾವಾಗಲೂ ಭಾಗ ಮಾಡ್ಕೊಬೇಕಂತೆ. ಅದರಲ್ಲಿ ಗಂಡ ಹೆಂಡತಿ ಮಕ್ಕಳನ್ನದಿಲ್ಲ. ಇದು ನಮ್ಮನೆ ಕೆಲಸ ಅಂತ ಖುಷಿಯಿಂದ ಮಾಡ್ಬೇಕಂತ ಹೇಳಿದ್ರೆ ನಾನು ನಿಮ್ಗೆ ಹಂಗೆ ಮಾಡ್ಕೊಡಲ್ವಾ? ಎಲ್ಲ ನನ್ನ ರೂಮಲ್ಲೇ ಕೂತಿದ್ದಾರೆ. ಈಗ ಏನೇನು ಆರ್ಡ್ರ್ ಮಾಡಬೇಕು ಅಂತ ನಮ್ಮ ಅಕ್ಕ ಹೇಳಿದ್ರೆ ಅದು ಆರ್ಡ್ರ್ ಮಾಡೋದೆ. ಚಾರ್ಜ್ ಇಲ್ಲ, ಇಲ್ಲೇ ಮಾಡಬೇಕು, ಚಾರ್ಜ್ ಇಲ್ಲ. ಟೇಸ್ಟ್ ವಿತ್ಸೋದು ಬೇಡ, ನಾರ್ಮಲ್ ಬೇಡ, ನೀವೇ ಮಾಡಿ. ಮನೆ ಊಟ ಅದು ನೋಡಿದ್ರ ಸ್ವ್ಯಾಗ್ ನೋಡಿದ್ರ ಬೇಡ, ನೀವೇ ಮಾಡಿ. ಏನು ಪಾಟ್ ಬಿಚ್ಚಿರ್ತೀನಿ, ಬೇಡ ಜೋಡ್ಸ್ಕೊಂಡು ಹೋಗ್ಬೇಕು ನಿಮ್ ಕಾಲೇಜ್ಗೆ. ಜೋಡ್ಸ್ಕೊಂಡ್ ಕುತ್ಕೋ, ಟೈಮ್ ಆಯ್ತು ಅಂತ. ದುಡ್ಡಿನ ದುರಾಂಕಾರ ನೋಡಿ, ದುಡ್ಡಿನ ದುಡ್ಡೇ ಇಲ್ಲ. ಎಲ್ಲಿ ದುರಾಂಕಾರ ಇದೆ ನಿನಗಿದೆ. ಅಕೌಂಟ್ ಅಲ್ಲಿ ಇಟ್ಕೊಂಡು ಈಗ ಬೇಗ ಹೇಳು ಏನು ಅಂತ. ಇಲ್ಲ, ಅವನೇನೋ ಹೇಳಿದ್ನಲ್ಲ ಟೇಸ್ಟ್ ವಿತ್ ಸೋನು ಬೇಡ ಅಂತ. ಇಲ್ಲ, ನೀನು ಅಲ್ಲಿ ಮಾಡ್ದಂಗೆ ಮಾಡ್ಬೇಡ, ನಾರ್ಮಲ್ ಮಾಡು. ನಾರ್ಮಲ್ ಹಿಂಗೆ ನೀನೇ ಮಾಡ್ತೀಯಾ ಇಲ್ಲ ಮಮ್ಮಿಗೆ ಮಾಡಕ್ ಹೇಳ್ಬೇಕಾ? ನಮ್ಗೆ ಜಾಸ್ತಿ ನಾನ್ ಮಾಡಕ್ ಬಂದಿ ನಮ್ಗೆ ತುಂಬಾ ಕೆಲಸಗಳಿದೆ. ನಾನ್ ಬಂದ್ ರೆಡಿ ಆಗಿದ್ದೆ. ಇವ್ನ ಆಟಿಟ್ಯೂಡ್ ನನ್ನ ಹತ್ರ ತೋರಿಸ್ತಾ. ಈಗೇನ್ ಬೇಕಾ ಬೇಡವಾ? ನಂಗೇನಿಲ್ಲಪ್ಪ, ಅವ್ನು ಸಾರಿ ಕೇಳಕ್ ಮಮ್ಮಿ ಹೇಳಿ ನಮ್ಗೆಲ್ಲ ನೀನ್ ಹುಟ್ಟಿದಿಕ್ಕೆ. ನೀವ್ ಯಾಕೆ ನಗ್ತಾ ಇದ್ದೀರಾ? ಆ ಜೋಕ್ ನೀವ್ ಅವ್ನಿಗೆ ಅರ್ಥ ಆಗಿಲ್ಲ, ಅವ್ನು ಮಾತಾಡಿದ. ನಿಜವಾಗ್ಲೂ ದೇವರಾಣೆಗೂ ನಿಮ್ಗೆ ಅರ್ಥ ಆಗಿಲ್ಲ? ಸೋನು ಬೇಗ ಹೇಳಿ ಸೋನು, ಟೈಮ್ ಆಯ್ತು, ನಿದ್ದೆ ಬರ್ತಾ ಇದೆ.
ಏಯ್ ಸಾರಿ ಹೇಳಲ್ಲ ಏಯ್ ನಾಳೆ ಅಡ್ಗೆ ಮಾಡೋಕೆ ಸಾರಿ ಹೇಳೋ ಎಷ್ಟು ಬರ್ತಾರಲ್ಲ ಸಾರಿ ಹೇಳು ಬೇಗ ಸಾರಿ ಹೇಳು ಸಾರಿ ಯಾರಿಗೆ ಹೇಳ್ತಾ ಇದ್ಯಾ? ಇಲ್ಲಿ ನೋಡು ಅವಳು ನೋಡ್ಕೊಂಡು ಹೇಳು ಸಾರಿ ಇನ್ಮೇಲಿಂದ ಸಾರಿ ಏನ ಸಾರಿ ಅಷ್ಟೇ. ಸೋನುಗೆ ಹಂಗೆಲ್ಲ ಡಿಗ್ರೇಡ್ ಮಾಡಲ್ಲ, ಡಿಸ್ರೆಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿ. ಎರಡು ಮಾಡಿಲ್ಲಮ್ಮ. ನೀನ್ ಡಿ ಅಂತ ಹೇಳ್ತದೆ ಹೇಳ್ದೆ ಅದೇ ಬೇಗ ಹೇಳೋ ನಾಳೆ ಗೆಸ್ಟ್ ಬರ್ತಾರೆ. ಸಾರಿ ಇನ್ನೊಂದ್ಸತಿ ಹೇಳು. ಇನ್ನೊಂದ್ಸತಿ ಟೇಸ್ಟ್ ವಿತ್ ಸೋನು ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡಲ್ಲ. ಸಾರಿ ಮತ್ತೆ ಸಾರಿ ಇಲ್ಲ ಅಷ್ಟೇ ಸಾರಿ ಹೇಳು ಏನ್ ಅಡ್ಗೆ ಆಗ್ಲಿ ಅಡುಗೆ ಏನು ಸೋನು ಈಗ ನನ್ ತಲೆ ಕೆಡ್ಸ್ಬೇಡ, ನಾನು ಮೊದ್ಲೇ ಕೋಲ್ಡ್ ಅಲ್ಲಿ ಇದ್ದೀನಿ. ಬೇಗ ನೆಕ್ಸ್ಟ್ ಕೊಬ್ಬರಿ, ಅದು ಬೆಲ್ಲ 2 ಸಾಕಾ? ಡ್ರೈ ಕೊಬ್ಬರಿ 1. ಅನ್ನ ಸಾರೆಲ್ಲ ಏನ್ ಮಾಡಲ್ವಾ? ವೆಜಿಟೇಬಲ್ಸ್ ಅದು ಬೆಳಗ್ಗೆ ಅಷ್ಟೇನಾ ಇದಿಷ್ಟೇ ಆರ್ಡರ್ ಮಾಡೋದಾ? ಇಷ್ಟಕ್ಕೆ ಇಷ್ಟು ಬಿಲ್ಡಪ್ ಕೊಟ್ಲು ಗೈಸ್. 2 ಬೆಲ್ಲ, ರಂಗೋಲಿ ಬೇಕಾ? ರಂಗೋಲಿ ಪೌಡರ್ ಇದೆ ಮಗನೇ, ಜಾಸ್ತಿ ಫೈನಲಿ ಎಲ್ಲ ಆರ್ಡರ್ ಮಾಡ್ತಾ ಇದೀನಿ. ರಂಗೋಲಿ ಬೇಕು. ರಂಗೋಲಿ ಇಲ್ವಾ? ಇದೆ ಬಾಮ್ ಮಾಡ್ಕೊ. ನಾಳೆ ರಂಗೋಲಿ ಕಾಂಪಿಟೇಷನ್ ಮಾಡೋಣ ಎಲ್ಲರೂ. ಹಾ ಮಜಾ ಇರುತ್ತೆ. ಯಾರಿಗೂ ಗೆಲ್ಲಲ್ಲ, ಯಾರಿಗೂ ಬರಲ್ಲ ಗೈಸ್. ರಂಗೋಲಿ ಕಾಂಪಿಟೇಷನ್ ಮಾಡ್ತೀವಿ ನಾವು. ಸಂಕ್ರಾಂತಿ ಸ್ಪೆಷಲ್. ನೀವು ಡ್ಯಾನ್ಸ್ ಏನಂತಾರೆ ಡ್ರಾಯಿಂಗ್ ಮಾಡೋದಲ್ಲ, ಚುಕ್ಕಿ ರಂಗೋಲಿನೇ ಅದು ಮೇನು. ಅಲ್ಲ, ಸಂಕ್ರಾಂತಿ ಸ್ಪೆಷಲ್ ರಂಗೋಲಿ ಫೆಸ್ಟಿವಲ್, ರಂಗೋಲಿ ಕಾಂಪಿಟೇಷನ್. ಅವ್ರು ಹೆಂಗಾರ ಮಾಡ್ಲಿ ಸೋನು, ಒಟ್ಟು ಕ್ಲೀನ್. ಲೆಟ್ಸ್ ಗೋ. ಅಲ್ಲ ಪಾಪ, ರಂಗೋಲಿ ಮಾಡೋದಂದ್ರೆ ಹೆಂಗ್ ಬೇಕಾದ್ರೂ ಡ್ರಾಯಿಂಗ್ ಮಾಡೋದಲ್ಲ. ಚುಕ್ಕಿ ಸೀಮಾ ಸೋನು. 5 ಚುಕ್ಕಿ. ನಿಮ್ದು ಆರ್ಡರ್ ಆಯ್ತಲ್ಲ? ಟೇಸ್ಟ್ ವಿತ್ಸೋದು ನೀವು ಹೋಗ್ಬೋದು. ಲೇ ನೀನ್ ಕಾಲ್ ತೋರ್ಸಿ ಹೇಳ್ತಿದ್ಯಾ ಅಂತ ಅವಳಿಗೆ ಬೇಜಾರಾಗ್ತಿಲ್ಲ ಕಣೋ. ಅರ್ಧೋಗಿರೋ ಚಡ್ಡಿ ಹಾಕೊಂಡು ಕಾಲ್ ಎತ್ತಿ ಹೇಳ್ತಾ ಇದೆಯಲ್ಲ, ಅದು ಅವಳಿಗೆ ಬೇಜಾರಾಗ್ತಾ ಇರೋದು. ಏಯ್ ಸಾಯಿಲ್ ಮಾಮ್ ಆಯ್ತು. ಅಕ್ಕ ಕಾಲಲ್ಲಿ ಮುಟ್ತಾರ ಹಿಂಗೆ? ಗೈಸ್ ಈ ಥರ ಡಿಸ್ರೆಸ್ಪೆಕ್ಟ್ ನಾನು ಮಾಡಲ್ಲ ಗೈಸ್ ನಮ್ಮ ಅಕ್ಕಂಗೆ ಯಾವತ್ತೂ. ಡೆಕೋರೇಷನ್ ನಾಳೆ ನೋಡಿ, ನಾಳೆ ವ್ಲಾಗಲ್ಲಿ. ಸೊ ಫೈನಲಿ ಎಲ್ಲಾನು ಆರ್ಡ್ರ್ ಮಾಡಿದ್ದಾಯ್ತು. ಇನ್ನು ಮಟ್ಕೆ ಒಂದು ಬರ್ತಿದೆ, ಅದೊಂದು ನಮ್ಮ CC ತಗೊಂಬಂತ ಬರ್ತಿದ್ದಾನೆ. ಹಾಂ ಏನೋ ಗಾಳಿಪಟನ, ಅದು ನಾಳೆ ಬೀನ್ಸ್ ಪಲ್ಯ ಬನು, ಬೀನ್ಸ್ ಪಲ್ಯ ನಾಳೆ ಆರ್ಡರ್ ಮಾಡಿ. ಬೀನ್ಸ್ ಪಲ್ಯ ಬನು. ಏನು ಮಾಡ್ತೀಯ ಮಾಡ್ಸೋನು, ಬಟ್ ತಿನ್ನೋ ತರ ಮಾಡು ಅಷ್ಟೇ. ಒಂದು 30 ಜನ ಅಲ್ವಾ ಇದೀವಿ. ನಮ್ಮ ಟೀಮ್ ಅವರೇ 15 ಜನ ಇದ್ದಾರೆ. ಅದೇ ಹೇಳ್ತಿರೋದು. ನಮ್ಮ ಅಕ್ಕನೇ 2 ತಿನ್ನೋಷ್ಟು ತಿಂತಾಳೆ, ಇವನೊಂದು 4 ಜನ ತಿನ್ನೋಷ್ಟು ತಿಂತಾನೆ. ನೀನು ಒಂದು 10 ಜನ. ನೀನ್ ಬಿಡಪ್ಪ 1.5. ಏನು ಓಕೆ. ಎನಿವೇಸ್ ಈಗ ಟ್ಯಾಬ್ಲೆಟ್ ತಿಂದು ನಾನು ಪಾಚ್ಕೊಳಕ್ ಹೋಗ್ತಾ ಇದ್ದೀನಿ ಗೈಸ್. ಮೆನ್ಯೂ ನಾಳೆ ಅನ್ನ ಸಾಂಬಾರು, 2 ಥರ ಪಲ್ಯ, ಓಕೆನಾ? ಹಪ್ಳ, ಬಜ್ಜಿ, ಆಮೇಲೆ ಅದೇ ಮಾಮೂಲು ಸ್ವೀಟ್ ಪೊಂಗಲ್, ಸ್ವಲ್ಪ ಸ್ವೀಟ್ ಪೊಂಗಲ್ ಸ್ವೀಟು. ಓಕೆನಾ ಸೋನು? ಇಷ್ಟು ಮೆನು ಓಕೆನಾ? ಆಗುತ್ತಾ ಮಾಡಕ್ಕೆ? ಯಾರು ಹೆಲ್ಪ್ ಬೇಕಾ ಯಾರಿಂದ ಆದ್ರೂ ಹೇಳು. ಅವಳು ಹೆಂಗ್ ನೋಡಿದ್ಲು ಗೊತ್ತಾ? ಅದು ಮಾಡಕ್ಕೆ ಎಷ್ಟೊತ್ತು ಅಂದ್ರೆ ಪಟ್ಟಂತ ತಿರ್ಗೋದು. ಸೋನು ಮಾಡಕ್ಕೆ ಎಷ್ಟೊತ್ತು ಅಂದೆ? ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಅಕ್ಕಂಗಿಂತ ಯಾರಿಲ್ಲ ಗೈಸ್. ನಮ್ಮ ಅಕ್ಕ ಡೆಕೋರೇಷನ್ ಎಲ್ಲ ಮಾಡ್ಬಿಡಿತಾರ. ಬ್ಲಶ್ ನೋಡಿ, ಬ್ಲಶ್ ಆಗ್ತಿರೋದು. 5 ಗಂಟೆ ಒಳಗೆ ಕಲ್ತಾಳ. ಓಕೆ ಗೈಸ್, ಫೈನಲಿ ನಾಳೆ ನಮ್ಮ ಮನೆ ಹಬ್ಬ ಹೇಗಿರುತ್ತೆ, ಏನಾಗುತ್ತೆ, ಯಾರು ಬರ್ತಾರೆ ಅಂತ ನೋಡಿ. ಈಗ ಟ್ಯಾಬ್ಲೆಟ್ ತಿಂತೀನಿ, ನಾನು ತಿಂದು ನಾನು ಮಲ್ಕೋತೀನಿ. ಸೊ ಈ ವ್ಲಾಗ್ ಸ್ವಲ್ಪ ಚಿಕ್ಕದಾಗಿತ್ತು ಆ್ಯಂಡ್ ಶಾಪಿಂಗ್ ಎಲ್ಲ ಮುಗೀತು. ಬಟ್ಟೆ ಗಿಟ್ಟೆಲ್ಲ ಶಾಪಿಂಗ್ ಆಗಿಲ್ಲ. ನಮ್ಮ ಅಮ್ಮಗೆ ಬಟ್ಟೆ ತೊಗೊಳೋದೇನಿಲ್ಲ. ನಮ್ಮಗೆ ಹೆವಿ ಸಾಡಿಗಳಿದಾವೆ, ಏನು ಪ್ರಾಬ್ಲಮ್ ಇಲ್ಲ ಬಟ್ಟೆಗೀಗ. ಆದ್ರೂ ಸಮಾಧಾನ ನೋಡಿ ಅವ್ರ ಫೇಸಲ್ಲಿ. ಹಬ್ಬಕ್ಕಿಲ್ಲ ಬಟ್ಟೆ. ಬರ್ಡೇಗೆ 10 ಸಾರಿ ಬಂದಿರೋದು ನಿಮ್ಗೆ. ಅದೆಲ್ಲ ಮಾಡ್ಕೋಬೇಕು ನೀವೇ. ಬಜೆಟ್ ಹಬ್ಬ ಇದು. ಜನ ಬೈತವ್ರೆ ದುಡ್ಡು ಖರ್ಚು ಮಾಡಿದ್ರೆ. ಓಕೆ, ನನಗೂ ಬಟ್ಟೆ ತೊಗೊಂಡಿಲ್ಲ, ನಾಳೆ ನೋಡೋಣ ಏನು ಅಂತ. ಸೊ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀ ಯು ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಹೇಳಪ್ಪ. ಬಾಯ್. ನಾಳೆ ಹಬ್ಬಕ್ಕೆ ಸಿಗೋಣ. ಸುಗ್ಗಿ ಹಾಡಿನಂತೆ ನೀ ಬಂದೆ